ಹಾರ್ಮೋಜ್ನಲ್ಲಿ 2 ಹಡಗುಗಳನ್ನು ಈಗ ಮತ್ತೊಮ್ಮೆ ಸೀಸ್ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಹಾರ್ಮೋಜ್ ದಾಟ್ತಾ ಇದ್ದಂತ ಎರಡು ಹಡಗುಗಳಿದು ಅಮೆರಿಕಾಗೆ ಸೇರಿದವು ಎನ್ನಲಾಗಿರುವಂತ ಎರಡು ಹಡಗುಗಳು ಈಗ ಸೀಸ್ ಮಾಡಿದ್ದಾರೆ. ಕಚ್ಚಾ ತೈಲ ಹೊತ್ತು ಸಾಗ್ತಾ ಇದ್ದಂತಹ 2 ಹಡಗು ಈಗ ಸೀಸ್ ಆಗಿದೆ. ಈ 2 ಹಡಗು ಸೀಸ್ ಮಾಡಿರುವಂತದ್ದು ಇದರ ಬಗ್ಗೆ ಈಗ ಇರಾನ್ ಹೇಳಿಕೊಂಡಿದೆ. ಇದು ಇರಾನ್ ಮಾಡಿರುವಂತದ್ದು ಅಂತ ಹೇಳಿ. ಇರಾನ್ ಹಡಗು ಸೀಸ್ ಮಾಡಿರುವಂತ ಅಮೆರಿಕ ಹಡಗನ್ನ ಸೀಸ್ ಮಾಡಿದೆ ಇರಾನ್. ಹಾರ್ಮೋಜ್ ಜಲಸಂಧಿಯಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು ಇದೆ. ಅಮೆರಿಕ ಹಡಗುಗಳು ಬಂದ್ರೆ ಇರಾನ್ ಸೀಸ್ ಮಾಡ್ತಾ ಇದೆ, ಇರಾನ್ ಹಡಗುಗಳನ್ನ ಬಂದ್ರೆ ಅಮೆರಿಕ ಸೀಸ್ ಮಾಡ್ತಾ ಇದೆ. ಇದು ಸದ್ಯಕ್ಕೆ ನಡೀತಾ ಇರುವಂತ ಒಂದು ಬೆಳವಣಿಗೆ. ಹಾರ್ಮೋಜ್ನಲ್ಲಿ ಮೊನ್ನೆಯೂ ಕೂಡ ಈ ರೀತಿಯಾಗಿ 2 ಹಡಗುಗಳನ್ನ ಸೀಸ್ ಮಾಡಿದ್ರು. ಇದೀಗ ಅನುಮತಿ ಇಲ್ಲದೆ ಹಾರ್ಮೋಜ್ ದಾಟ್ತಾ ಇತ್ತು ಅನ್ನುವಂತ ಕಾರಣದಿಂದ ಅಮೆರಿಕ ಹಡಗುಗಳನ್ನ ಇರಾನ್ ಸೇನೆ ಸೀಸ್ ಮಾಡಿದೆ, ಇರಾನ್ ಹಡಗುಗಳನ್ನ ಅಮೆರಿಕ ಸೇನೆ ಈಗ ಸೀಸ್ ಮಾಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇರಾನ್ ಖುದ್ದು ಹೇಳಿಕೊಂಡಿದೆ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಇರಾನ್ ಹಡಗನ್ನ ಅಮೆರಿಕ ಸೀಸ್ ಮಾಡಿದೆ, ಹಾಗಾಗಿ ಅಮೆರಿಕ ಹಡಗನ್ನ ಇರಾನ್ ಕೂಡ ಈಗ ಸೀಸ್ ಮಾಡಿದೆ ಅನ್ನುವಂಥದ್ದು ಸದ್ಯದಲ್ಲಿ ಗೊತ್ತಾಗ್ತಾ ಇದೆ. ಹೀಗೆ ಕಚ್ಚಾ ತೈಲ ಹೊತ್ತು ಸಾಗ್ತಾ ಇದ್ದಂತಹ 2 ಹಡಗುಗಳನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ಅಲ್ಲ ಮೊನ್ನೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಇದೇ ಘಟನೆ ನಡೆದಿತ್ತು. ಭಾರತದ ಹಡಗುಗಳನ್ನು ಕೂಡ ಸೀಸ್ ಮಾಡಲಾಗಿತ್ತು. ಅಲ್ಲಿ ಕಾರಣ ಏನು ಅಂತಂದ್ರೆ ಇಲ್ಲಿ ಯಾವುದೇ ಅನುಮತಿ ಇಲ್ಲದೆ ಬೇರೆ ಧ್ವಜ ಇಟ್ಕೊಂಡು ಇವರು ಆ ಒಂದು ಶಿಪ್ಗಳಲ್ಲಿ ಭಾರತಕ್ಕೆ ಬರುವಂತಹ ಒಂದಷ್ಟು ವಸ್ತುಗಳನ್ನ ಇದರಲ್ಲಿ ಸಾಗಿಸ್ತಾ ಇದ್ರು. ಅದೇ ಒಂದು ಕಾರಣದಿಂದ ನಾವು ಅದನ್ನ ಸೀಸ್ ಮಾಡಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದ್ರು. ಈಗ ಗೊತ್ತಾಗ್ತಾ ಇರುವಂಥದ್ದು ಇಲ್ಲಿ ಒಂದು ಕಡೆ ದಿಗ್ಬಂಧನ ಹೀಗೆ ಮುಂದುವರೆದಿದೆ, ಸುತ್ತ ಆವರಿಸಿಕೊಂಡಿದೆ ಅಮೆರಿಕ ಸೇನೆ ಹಾರ್ಮೋಜ್ ಜಲಸಂಧಿಯನ್ನ. ಇದರ ನಡುವೆ ಈಗ ಹಾರ್ಮೋಜ್ ಜಲಸಂಧಿಯಲ್ಲಿ ಏನೆಲ್ಲ ದಿಗ್ಬಂಧನನ ಹೇರಿಸಿದೆ ಅಂತಂದ್ರೆ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಹೇಳಿ ಅಮೆರಿಕ ಪಣ ತೊಟ್ಟಿರುವಂಥದ್ದು. ಇದರ ನಡುವೆ ಅವ್ರ ಹಡಗುಗಳು ಬಂದ್ರೆ ಇವ್ರು ಬಿಡೋದಿಲ್ಲ, ಇವ್ರ ಹಡಗುಗಳು ಬಂದ್ರೆ ಇವ್ರು ಬಿಡ್ತಾ ಇಲ್ಲ. ಇದೇ ರೀತಿಯಾಗಿ ಮುಂದುವರಿತಾ ಇದೆ. ಹಾರ್ಮೋಜ್ನಲ್ಲಿ ಮತ್ತೊಮ್ಮೆ 2 ಹಡಗುಗಳನ್ನ ಸೀಸ್ ಮಾಡಲಾಗಿದೆ. ಈ ಕುರಿತು ಇರಾನ್ ಖುದ್ದು ಮಾಹಿತಿಯನ್ನ ಕೊಟ್ಟಿದೆ. ಅಮೆರಿಕದ 2 ಹಡಗುಗಳು, ಇರಾನ್ನ 2 ಹಡಗುಗಳು ಎಲ್ಲವೂ ಕೂಡ ಸೀಸ್ ಮಾಡಲಾಗಿದೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಮತ್ತೊಂದು ಕಡೆ ಶಾಂತಿ ಸಭೆ ಅಂತ ಹೇಳ್ತಾರೆ, ಏನೋ 2.0 ಶಾಂತಿ ಸಭೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಇದು ಶಾಂತಿ ಸಭೆ ಆಗತ್ತಾ, ಕಾಂಪ್ರಮೈಸ್ ಆಗತ್ತಾ ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ಒಂದು ಕಡೆ ಅಮೆರಿಕ ಹೇಳ್ತಾ ಇದೆ ಮತ್ತೊಮ್ಮೆ ಶಾಂತಿ ಸಭೆ ಮಾಡಲಿಕ್ಕೆ ಮುಂದಾಗ್ತಾ ಇದೀವಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಂತ ಹೇಳಿ. ಮತ್ತೊಂದು ಕಡೆ ದಾಳಿ ಅಥವಾ ಹಡಗುಗಳನ್ನ ಸೀಸ್ ಮಾಡೋದು ಹೀಗೆ ಮುಂದುವರಿತಾ ಇದೆ. ಇದೇ ವಿಚಾರಕ್ಕೆ ಇರಾನ್ ನಾವು ಯಾವುದೇ ಸಂಧಾನ ಸಭೆಗೆ ಮಾತುಕತೆಗೆ ಬರೋದಿಲ್ಲ ಅಂತ ಹಠ ಹಿಡಿದಿರುವಂಥದ್ದು ಇದಾಗ್ತಾ ಇದೆಯಲ್ವಾ. ಇದಕ್ಕೋಸ್ಕರ ಹಾರ್ಮೋಜ್ನಲ್ಲಿ ಏನ್ ಮೊದಲನೇದಾಗಿ ದಿಗ್ಬಂಧನ ನೀವು ಮಾಡಿದಿರಲ್ಲ ಅದನ್ನ ತೆರವುಗೊಳಿಸಿ, ಅದಾದ ನಂತರ ನಾವು ಮಾತುಕತೆಗೆ ಬರ್ತೀವಿ ಅಂತ ಇರಾನ್ ಹಠ ಹಿಡಿದಿದೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು ನಾವು ಮತ್ತೊಮ್ಮೆ ಸಂಧಾನದ ಸಭೆಗೆ ಮುಂದಾಗಿದ್ದೀವಿ, ಹಾಗಾಗಿ ಇರಾನ್ಗೆ ಯಾವುದೇ ಆಪ್ಷನ್ ಇಲ್ಲ, ಬರಬೇಕು ಸಂಧಾನದ ಸಭೆಗೆ ಬರಲೇಬೇಕು, ಮಾತುಕತೆ ಮಾಡಲೇಬೇಕು, ನಮ್ಮ ಷರತ್ತುಗಳನ್ನು ಒಪ್ಕೊಳ್ಬೇಕು ಅಂತ ಹೇಳಿ ಈಗ ಅಮೆರಿಕಾದವರು ಹೇಳ್ತಾ ಇರುವಂಥದ್ದು. ಆದರೆ ಇದಕ್ಕೆ ಮೊದಲನೇದಾಗಿ ಹಾರ್ಮೋಜ್ ಜಲಸಂಧಿಯನ್ನ ನೀವೇನು ನಿಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇದ್ದೀರಾ ಅದನ್ನ ತೆರವುಗೊಳಿಸಿ, ಅದೆಲ್ಲವೂ ಕೂಡ ದಿಗ್ಬಂಧನ ಏನಿದೆ ಅದೆಲ್ಲವೂ ಕೂಡ ತೆರವಾದ್ರೆ ಮಾತ್ರ ನಾವು ಮಾತುಕತೆಗೆ ಮುಂದಾಗ್ತೀವಿ, ಇಲ್ಲ ಅಂತಂದ್ರೆ ಯಾವುದೇ ಕಾಂಪ್ರಮೈಸ್ ಇಲ್ಲ, ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿ ಇರಾನ್ ಕೂಡ ಸದ್ಯಕ್ಕೆ ಹಠ ಹಿಡಿದಿದೆ. ಹಾಗಾಗಿ ನೋಡಬೇಕಾಗುತ್ತೆ ಈ ಒಂದು ಸಂಧಾನದ ಮಾತುಕತೆ ಏನಾಗುತ್ತೆ ಅಂತ ಹೇಳಿ. ಇದರ ಮಧ್ಯೆ ಒಂದು ಕಡೆ ಕದನ ವಿರಾಮ ವಿಸ್ತರಣೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ. ಇನ್ನು 3 ವಾರ ಯಾವುದೇ ಪ್ರತಿದಾಳಿ ಮಾಡೋ ಹಾಗಿಲ್ಲ ಅಂತ ಹೇಳಿ. ಆದರೆ ಇಲ್ಲಿ ದಾಳಿಗಳೇನೋ ನಡೀತಾ ಇದೆ. ಮತ್ತೊಂದು ಕಡೆ ಸಂಧಾನದ ಮಾತುಕತೆ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಗೊತ್ತಿಲ್ಲ. ಮತ್ತೊಂದು ಕಡೆ ಹಾರ್ಮೋಜ್ ಜಲಸಂಧಿ ಮೊದಲನೇದಾಗಿ ಪ್ರಮುಖ ಬೇಡಿಕೆ, ಅದರಲ್ಲೂ ಕೂಡ ಟಾಪ್ ಅಲ್ಲಿ ಒಂದೇ ಒಂದು ಹಠ ಹಿಡಿದಿರುವಂಥದ್ದು ಇರಾನ್. ಹಾರ್ಮೋಜ್ ಜಲಸಂಧಿಯನ್ನ ನಮ್ಮ ಪಾಡಿಗೆ ನಮಗೆ ಬಿಟ್ಟು ಬಿಡಿ ಅಂತ ಹೇಳಿ ಇರಾನ್ ಸೇನೆ ಇದೇ ಒಂದು ವಿಚಾರವನ್ನ ಹಠ ಹಿಡಿದಿದೆ.